ಸಿಬ್ಬಂದಿ ಕೊರತೆ ಇದೆ, ನಿಮ್ ಶಾಸಕರಿಗೆ ಹೋಗಿ ಹೇಳಿ, ನಮ್ಗೆ ಸರ್ವಿಸ್ ಬೇಕಷ್ಟೇ. ನಾವು ತಂದು ಕೊಡೋಣ ಸಿಬ್ಬಂದಿ, ನಾವು ತಂದು ಕೊಡೋಣ ಸ್ವಾಮಿ. ಡಾಕ್ಟರ್ ಸಾಹೇಬ್ರೆ, ನಿಮ್ನ ಏಕವಚನದಾಗ ಅನ್ಬಾರ್ದು, ಬೈಬಾರ್ದು. ಹಲೋ, ಎಲ್ಲಿ ಅದೇ ಲೀವ್ ಲೆಟರ್ ತಗೊಂಡ್ಬಂದ್ರಿ? ಇಲ್ಲಿ ಕ್ಯಾಶುಯಾಲಿಟಿ ಇದೆ ನಾವ್ಯಾಕ್ರಿ ಮಾಡ್ಬೇಕು? ಇದಾರಲ್ಲ ಏನ್ ಹೇಳ್ತಾರೆ ಅಂದ್ರೆ, ಲೀವ್ ಲೆಟರ್ ಕೊಟ್ಟಿದ್ದಾರೆ ಅಂದ್ಮೇಲೆ ಬಿಫೋರ್ ಗಿವಿಂಗ್ ದ ಲೀವ್ ಲೆಟರ್ ಇಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ಒಂದೇ ಪ್ರಶ್ನೆ ಅಷ್ಟೇ. ನಮ್ಗೆ ಕೇಳ್ತಾ ಇದ್ದಾರೆ, ಏನೇ ಕೇಳಿದ್ರೆ ಯಾಕೆ ನೀವು ಮಾಡಿಲ್ಲ ಸರ್? ಇದು AO ಅವ್ರು ಮಾಡ್ಬೇಕಾಗಿರೋ ಕೆಲಸ. ಕೊಡಿ ಸರ್ ನೋಟಿಸ್ ಅವ್ರಿಗೆ, ಖಂಡಿತವಾಗ್ಲೂ ಕೊಡಿ. ಕೊಡ್ತೀವಿ ಇವಾಗ ಆಯ್ತಾ? ಈಗ ಪೇಷಂಟ್ ಮುಂದೆ ಅಲ್ಲ ಅವ್ರು ಪ್ರಾಣ ಹೋಗೋರ್ಗಿಲ್ಲ ಮಾಡ್ಕೊಳ್ತೀರಾ? ಇಂಜುರಿ ಆಗಿರೋ ತಲೆಗೆ ಆ ಪೇಷಂಟ್ನ ಇಲ್ಲ ಕುತ್ಕೊಂಡಿರ್ತೀರ, ಪ್ರಾಣ ಹೋಗೋರ್ಗು ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆಯ್ತು ನೀವೆಲ್ಲ ಜವಾಬ್ದಾರಿ ತಿಳ್ಕೊಳ್ಳಿ. ಏನೋ ಕ್ರಮ ತಗೊಬೇಕಲ್ವಾ? ಈಗ ನಮ್ಗೆ ಡಾಕ್ಟರ್ ಹೆಡ್ ಇಂಜುರಿ ಆಗಿದೆ, ಅದಕ್ಕೆ ಅವ್ರು ಸೀರಿಯಸ್ ಆಗಿ ಕೇಳ್ತಾರೆ. ನೀವೇನ್ ಕ್ರಮ ತಗೊಳ್ಳಿ. ಪೆನ್ನು ಪೇಪರು ನಿಮ್ಗೆ ಅಧಿಕಾರ ಸರ್ಕಾರ ಕೊಟ್ಟಿರೋದು, ಸಂವಿಧಾನದಲ್ಲಿ ನಮ್ಮ ಕೈಗೆಲ್ಲ ಕೊಟ್ಟಿರೋದು. ನೀವ್ ಏನ್ ಕ್ರಮ ತಗೊಳ್ಳಿ. ಆಗಿಲ್ಲ ಶಿಫ್ಟ್ ಮಾಡಿ ಬೇರೆ ಆಸ್ಪತ್ರೆಗೆ ತಗೋತಾರೆ. ಯಾಕೆ ಮಾಡ್ಕೊಂಡಿಲ್ಲ 2 ದಿನದಿಂದ ನೀವು ಇಲ್ಲಿ? ಇಲ್ಲ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಕಳ್ಸ್ಬಿಡ್ರಿ, ತಗೋಬಿಡ್ಲಿ, ಉಣ್ಕಂತಾರ ತಗೊಂಡೋಗಿ. ಯಾಕೆ ಇಲ್ಲಿ ಸಾಯಿಸ್ತೀರ ಅವ್ರ ಜನಗಳನ್ನ? ಕಾನೂನು ಅಚ್ಚುಕಟ್ಟಿಗೆ ಏನ್ ಮಾಡ್ಕೊಬೇಕು ಅಲ್ಲಿ ಮಾಡ್ಕೊಂಡ್ಬಿಡ್ತೀರಿ ನೀವು. ನಾವೇನು ಯಾವತ್ತು ಬಂದು ನಿಮ್ಗೆ ಕೇಳಲ್ಲ. ನಾವು ಸಮಸ್ಯೆ ಇಲ್ಲ ಅಂತಲ್ಲ, ಕಲಿ ಸಮಸ್ಯೆಗಳಿದೆ, ನಾನು ಒಪ್ಕೊತೀನಿ. ಅದನ್ನ ನೀವು ಯಾರ ತ ಮಾತಾಡ್ಕೊಬೇಕು ಅವ್ರ ತ ಮಾತಾಡ್ಕೊಳ್ಳಿ. ನಮ್ಮ ಹತ್ರ ಹೇಳ್ಬೇಡಿ, ನಮ್ಗೇನು ನಾವು ತೋರಿಸ್ಬೇಕಷ್ಟೇ. ನೆಗ್ಲೆಕ್ಟ್ ಇದು. ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಗೆ ಡಾಕ್ಟರ್ ಕಾಪಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ವಾಟ್ಸಪ್ ಬೇರೆ ರೈತರೆಲ್ಲ ವಾಟ್ಸಪ್ ಮಾಡ್ಕೊಂಡಿರ್ತಾರ, ಅಮಾಯಕರು ಏನು ಗೊತ್ತಾಗುತ್ತೆ, ಕಾಪಿ ಕೈ ಕೊಡಿ. ಅವ್ರ ಜೊತೆ ಅಲ್ಲಾಗಿಲ್ಲ ಎಸ್ಪಿ ಹೋಗ್ತಾರೆ. ಯಾವ ಯಾವ ಸ್ಟೇಷನ್? ಲಕ್ಷ್ಮೀಕಾಂತ್ ಸರ್ ಮಾತಾಡ್ತಾ ಇರೋದು 13ನೇ ತಾರೀಕು ಇದೇ ತಿಂಗಳಲ್ಲಿ 9 ಗಂಟೆ 13 ನಿಮಿಷಕ್ಕೆ ಪೊಲೀಸ್ ಇಂಟಿಮೇಷನ್ 9 ಗಂಟೆ 13 ನಿಮಿಷಕ್ಕೆ ಹೋಗಿದೆ. ಅಲ್ಲಿ 13ನೇ ತಾರೀಕು 9 ಗಂಟೆ ಹೌದು ನಮ್ಮಲ್ಲಿ ಕಳಿಸಿದ್ವಿ ನಾವು ಪೊಲೀಸ್ ಇಂಟಿಮೇಷನ್. ಅಲ್ಲಿ ಹೋದ್ರೆ ಡಾಕ್ಟರ್ ಸೈನ್ ಹಾಕಿಲ್ಲ ಹೋಗಿ, ಡಾಕ್ಟರ್ ಸೈನ್ ಹಾಕಿಲ್ಲ ಹೋಗಿ ಅಂತ ಹೇಳ್ತಾರೆ. ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. 13-12 ವೆದರ್ ದೇ ಟೇಕ್ ಆರ್ ನಾಟ್ ಆನ್ಲೈನಲ್ಲಿ ಹೋಗಿದೆ. ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಸರ್ ಇದು ಕಾಟನ್ ಕಲ್ಲು ಪೇಷಂಟ್ ಕೆಂಪರಾಜ್ ಅಂತ ಹೇಳಿ, ವಿರೋಧ ಪಕ್ಷ ನಾಯಕರು ಅಂತ ಹೇಳಿ ಆಪೋಸಿಟ್ ಹಲೋ, ಗೊತ್ತು 2509 MLC ನಂಬರ್. ಎಲ್ಲರೂ ಓದಿರಲಿಲ್ಲ. ನಿಮ್ಗೆ ಅನುಕೂಲ ಮಾಡ್ಕೊಟ್ಟು ಆಫ್ ಮಾಡ್ಕೊಂಡು ನಿಮ್ಮ ಅನುಕೂಲ ವರ್ಕ್ ಫಾಸ್ಟ್ ಆಗಲಿ ಅಂತ ಅದನ್ನ ತಗೊಂಡು ಪೇಷಂಟ್ ಮೇಲೆ ಹಾಕ್ಬೇಡಿ. ನಮ್ಗೆಲ್ಲ ಗೊತ್ತು. ಒಂದು ಕಾಪಿ ಕೊಡಿ ಸರ್. ಯಾರಪ್ಪ ನಿಮಗೆ ಬಂದಿಲ್ಲ ಅಂತ ಯಾವ ಪೇಷಂಟು? ಆಯ್ತು, ಕಳಿಸಿ ಕೊಡಕ್ಕೆ ಪೊಲೀಸ್ ಸ್ಟೇಷನ್ಗೆ ನಾನು ಫೋನ್ ಮಾಡಿರೋದು. ಯಾರು ಹೋಗಲ್ಲ, ಪೊಲೀಸ್ ಡ್ಯೂಟಿ ಬಂದು ತಗೋಬೇಕು. FIR ಯಾಕೆ ಹೋಗ್ಬೇಕು ಸ್ಟೇಷನ್ ಅವರು? ಸರ್ ಅವ್ರು ಹೋಗ್ತಾರ ಬಿಡ್ತಾರ, ನಮ್ಮ ಕೇಳ್ತಾರೆ. ಯಾಕಿಂದ FIR ಹಾಕ್ತಾರೆ ಕೇಳ್ತಾರೆ ನಿನ್ನ. FIR ಯಾಕೆ ಹಾಕ್ತಾರೆ ಕೇಳ್ತಾರದು? ಇನ್ಸ್ಪೆಕ್ಟರ್ ಹತ್ರ ಸ್ಟೇಟ್ಮೆಂಟ್ ಮಾಡ್ಕೊರಲ್ಲ. ನಾವು ಎಷ್ಟು ಜನ ಬೇಕು ಸರ್? ಸಾಹೇಬ್ರು ಎಷ್ಟು ಜನ ಬೇಕು? 8 ದಿನ ಆಗಿದೆ. ನೆಗ್ಲೆಕ್ಟ್ ಅಲ್ವಾ ಇದು? ಅಟ್ಲೀಸ್ಟ್ ಇವರ ಇಂಟಿಮೇಷನ್ ಕೊಡ್ಬೇಕು, ಕಸ್ಟಮರ್ ತಗೋಬೇಕು. ಪೇಷಂಟ್ ಹೋಗ್ಬೇಕಾ? ಪೇಷಂಟ್ ತಗೋಬೇಕಂತ ಹೇಳ್ತಾರೆ. ಮತ್ತೆ ಹೇಳೋದೇನ ಈಗೆಲ್ಲ ಚೆಕ್ ಮಾಡ್ಬೇಕಾಗ್ತದೆ. ಈಗ ನಾವೆಲ್ಲ ಚೆಕ್ ಮಾಡ್ಬೇಕಾಗ್ತದೆ. ಕೆಲಸ ಮಾಡಬಾರ್ದ್ರಿ, ನೆಗ್ಲೆಕ್ಟ್ ಕೆಲಸ ಮಾಡ್ತಾರೆ. ಸಾರ್ವಜನಿಕ ಕೆಲಸ ಮಾಡಕ್ ಬಂದಿದ್ರೆ ಸಾರ್ವಜನಿಕ ಕೆಲಸ ಮಾಡ್ರಿ. ಇಲ್ಲೇ ಐತೆ ಕಾಪಿ ಅದು ಕಳಿಸ್ಬಿಟ್ಟಿದೀವಿ ಅವ್ರಿಗೆ. ನಾವು ಇದ್ರಲ್ಲಿ ಹೋಗ್ಲಿಲ್ಲ. ಹೇಳಿ 8 ದಿನ ಆಗಿದೆಯಲ್ಲ ಬಂದು, ಏನಾಗಿದೆ?
ತಗೊಂಡೋಗಿ ಆಯ್ತು ಆಸ್ಪತ್ರೆ ಕೊಡ್ತೀನಿ ಬಿಟ್ಟು ತಗೊಂಡೋಗಿ ನಿಮ್ಮ ಕೈಲಿ ಆಗಲ್ಲ ಅಂತ ಆಯ್ತು ಅಂತ ಆಯ್ತು ಅಲ್ಲಿ ಕೊಡ್ತೀನಿ ಹೋಗಿ ಇದೊಂದು ಫೋಟೋ ತಗೊಳ್ರಪ್ಪ ಎಸ್ ಪಿ ಸಾಹೇಬ್ರು ಕೊಡಕ್ಕೆ ಒಂದು ಫೋಟೋ ತಗೊಳ್ಳಿ ಸರ್ ಲಾಯರ್ ಸಾಹೇಬ್ರು ಎಸ್ ಪಿ ಸಾಹೇಬ್ರು ಕೊಡಿ ಇದೆಲ್ಲ ಈ ಥರ ನೆಕ್ಸ್ಟ್ ನಡೀತಾ ನಾವು ಸುಮ್ಮನೆ ನಮ್ಮ ಪಾಂಡವ್ ಇದ್ದೀರಿ ನಮ್ಮನ್ನು ಬೀದಿ ಕೇಳಿಬೇಡ್ರಿ ಬೀದಿಗೆ ಬಂದು ನಿಂತ್ಕೊಂಡು ಮಾಡಬೇಡ್ರಿ 108 ಪದ ನಮ್ಮ ಫೋನ್ ದಿನ ನಾವು ಬರೋದು ಇಲ್ಲಿಗೆ ಡ್ಯೂಟಿ ಪೇಷಂಟ್ ಬೇಕಾ ಸ್ಟೇಷನ್ಗೆ ಇದೆ ಕಾನೂನಲ್ಲಿ ನಾವು ಹೊಡೆದವನ್ನ ತಲೆ ಹೊಡೆದವನ್ನ ತಗೊಂಡು ಒಳಗೆ ಕೂರ್ಸೋಣ ನಾವು ಬಿಟ್ಟು ಪೇಷಂಟ್ ಮಾಡ್ಕೊಂಡಿದ್ದಿಲ್ಲ 8 ಜನ ಗಂಡನ ಕೂಡ ಹೊಡೆದು ಬರ್ಸಿದ್ದಾರೆ ಹಾಸ್ಪಿಟಲ್ಗೆ ಪ್ರಾಣ ಅಲ್ವಾ ಅವ್ರದ್ದು ಜೀವ ಅಲ್ಲ ಅವ್ರದ್ದು ಏನು ಸೆಷನ್ ಇರೋದು ಬಡವರಿಗೆ ರಕ್ಷಣೆ ಕೊಡಕ್ಕೆ ಇರೋದು ಸೆಷನ್ ತಲೆ ಹೊಡೆಯೋಣ ರೋಡ ಮಾಡಕ್ಕೆ ಬಿಟ್ಬಿಟ್ಟು ತಲೆ ಹೊಡೆದು ಪೇಷಂಟ್ ಮಾಡ್ಕೊಂಡಿದ್ದು ಜೇಲ ಮಾಡ್ಕೊಂಡಂಗೆ